ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ತುಂಬಾನೇ ಈಸಿಯಾಗಿ ನಿಪ್ಪಟ್ಟನ್ನ ಯಾವ ರೀತಿಯಾಗಿ ಕರುಮ್ ಕುರುಮ್ ಅಂತ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದಂತೂ ಚಳಿ ವಾತಾವರಣಕ್ಕೆ ತುಂಬಾನೇ ಇಷ್ಟಪಟ್ಟು ಎಲ್ಲರೂ ಕೂಡ ಖುಷಿಯಿಂದ ತಿಂದು ಖಾಲಿ ಮಾಡ್ತಾರೆ. ಹಾಗೆ ಟೀ ಟೈಮ್‌ನಲ್ಲಿ ಈ ರೀತಿಯಾದ ನಿಪ್ಪಟ್ಟು ಒಂದು 2 ಇದ್ರೆ ಸಾಕು. ಆ ಒಂದು ಟೀ ಟೈಮ್ ಎಷ್ಟೊಂದು ಅದ್ಭುತವಾಗಿ ಕಳೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. 2 ತಿನ್ನೋಂಥವ್ರು 10 ತಿಂತಾರೆ. ಅಷ್ಟೊಂದು ರುಚಿಯಾಗಿ ಬರುತ್ತೆ. ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 8ರಿಂದ 10 ರೆಡ್ ಚಿಲ್ಲಿಯನ್ನ ತಗೊಂಡಿದ್ದೀನಿ. ಅಂದ್ರೆ ಒಣಗಿರ್ತಕ್ಕಂಥ ಒಣಮೆಣಸಿನಕಾಯಿಯನ್ನ ತಗೊಂಡ್ರೆ ಸಾಕಾಗುತ್ತೆ. ಹಾಗೆ 1 ಇಳ್ಕು ಬೆಳ್ಳುಳ್ಳಿಯನ್ನ ಈ ರೀತಿಯಾಗಿ ಇಳ್ಕುಗಳನ್ನಾಗಿ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇದಕ್ಕೆ ರುಬ್ಲಿಕ್ಕೆ ಈಸಿ ಆಗ್ಲಿ ಅಂತೇಳಿ ನೀರನ್ನ ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ನುಣ್ಣಗೆ ಬೇಕಾಗಿಲ್ಲ. ಈ ರೀತಿಯಾಗಿ ತರಿಯಾಗಿ ರುಬ್ಬಿ ಇಟ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ಬೌಲಿಗೆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, 2 ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡ್ಲೆಕಾಯಿ ಬೀಜವನ್ನ ಹುರಿದಿರ್ತಕ್ಕಂಥದ್ದನ್ನ ಸಿಪ್ಪೆಯನ್ನ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೊಳ್ಬೋದು. ಇದನ್ನ ಇದೇ ರೀತಿ ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ. ನಿಮ್ಗೆ ಬೇಕಿದ್ರೆ ಮಿಕ್ಸಿನಲ್ಲಿ ಉಲ್ಟಾ ಗ್ರೈಂಡ್ ಅನ್ನ ಮಾಡಿ ಸೇರಿಸ್ಕೊಳ್ಳಿ. ಮಿಕ್ಸಿನಲ್ಲಿ ಬೇಗನೆ ಸಣ್ಣಗಾಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ಕುಟಾಣಿಯಿಂದ ಕ್ರಶ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ದಪ್ಪ ದಪ್ಪದಾಗಿ ಕಾಳುಗಳು ಸಿಗ್ಬೇಕು. ಇವಾಗ ಅಕ್ಕಿ ಹಿಟ್ಟಿಗೆ ಈ ಒಂದು ಕ್ರಶ್ ಮಾಡಿರ್ತಕ್ಕಂಥ ಕಡ್ಲೆಕಾಯಿ ಬೀಜವನ್ನ ಸೇರಿಸ್ಕೊಂಡಿದ ನಂತರ ನಾವಿಲ್ಲಿ ರುಬ್ಬಿರ್ತಕ್ಕಂಥ ಪೇಸ್ಟ್ ಅನ್ನ ಸೇರಿಸ್ಕೊಳ್ಳೋಣ. ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಈ ಒಂದು ಪೇಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಎಲೆಗಳನ್ನ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಕೂಡ ಸೇರಿಸ್ಕೊಳ್ಳಿ. ಇದಕ್ಕಿವಾಗ ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಂಡಿದ್ದೀನಿ. ಇಂಗನ್ನ ಹಾಕೋದ್ರಿಂದ ಅದ್ಭುತವಾದ ಪರಿಮಳ ಬರುತ್ತೆ ಅಂತ ಹೇಳ್ಬೋದು. ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪೂನಿನಲ್ಲಿ ಅಥವಾ ಕೈನಲ್ಲಿ ಯಾವುದೇ ರೀತಿಯಾಗಿ ಮೊದಲಿಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಪುಡಿಯನ್ನ ಮಾಡಿರ್ತಕ್ಕಂಥ ಹುರಿಗಡಲೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹುರಿಗಡಲೆ ಪುಡಿಯನ್ನ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ಸಾಫ್ಟ್ ಆಗಿ ಬರುತ್ತೆ. ತುಂಬಾ ಕ್ರಂಚಿಯಾಗಿ ಇರುತ್ತೆ. ನಾವು ಕಟ್ಟುಮ್ ಅಂತ ಎಲ್ಲೂ ಕೂಡ ಅನ್ನೋದಿಲ್ಲ. ಇವಾಗ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆಯನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಸೌಟಿನಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಸಿಯಾಗಿ ಇರಬೇಕು ಎಣ್ಣೆ. ಅದ್ಭುತವಾಗಿ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ತುಂಬಾನೇ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕೂಡ ಇರುತ್ತೆ ಅಂತಾನೂ ಹೇಳ್ಬೋದು. ಎಣ್ಣೆಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇವಾಗ ಎಣ್ಣೆಯನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆಯನ್ನ ಕಟ್ಟಿದ್ರೆ ಈ ರೀತಿ ಉಂಡೆ ಆಗ್ಬೇಕು. ಆ ರೀತಿಯಾಗಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಹದದಲ್ಲಿ ಇದೆ ಅಂತಾನೆ ಅರ್ಥ. ನೋಡಿ, ಇವಾಗ ಇದಕ್ಕೆ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೊಳ್ಬೇಕಾಗತ್ತೆ. ಇದಕ್ಕೆ ತಣ್ಣೀರನ್ನ ಸೇರಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಣ್ಣೆಗೆ ಬಿಟ್ಟಿದ ತಕ್ಷಣ ತಣ್ಣೀರನ್ನ ಸೇರಿಸಿ ಕಲ್ಸಿರೋಂಥದ್ದು ಒಡೆದೋಗ್ಬಿಡುತ್ತೆ. ಹಾಗಾಗಿ ಬಿಸಿ ನೀರು ಅಂದ್ರೆ ತುಂಬಾನು ಬಿಸಿಯಾಗಿರುವಂತ ಅವಶ್ಯಕತೆ ಇರಲ್ಲ. ಉಗುರು ಬೆಚ್ಚಗೆ ಬಿಸಿ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವಿಲ್ಲಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಂಡ್ರೆ ಕರೆಕ್ಟ್ ಆಗಿ ಹದದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಒಗ್ಗೂಡ್ಬೇಕು, ಎಲ್ಲವೂ ಕೂಡ ಒಂದೇ ಸೈಡ್ ಆಗ್ಬೇಕು. ಆ ರೀತಿಯಾಗಿ ನೀಟಾಗಿ ಇದನ್ನ ನೀರನ್ನ ಸೇರಿಸ್ಕೊಂಡು ಕಲಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲಾನು ಕೂಡ ಒಂದೇ ಶೇಪಿನಲ್ಲಿ ಬರ್ಲಿ ಅನ್ನೋ ಕಾರಣದಿಂದಾಗಿ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಿಮ್ಗೆ ಒಂದೇ ಶೇಪ್‌ನಲ್ಲಿ ಬರುವಂತ ಅವಶ್ಯಕತೆ ಇಲ್ಲ. ಚಿಕ್ಕದು ದೊಡ್ಡದು ಆಗತ್ತೆ ನಿಪ್ಪಟ್ಟು ಅಂತ ಅಂದ್ರೂ ಕೂಡ ಪರವಾಗಿಲ್ಲ ಅಂತ ಅನ್ನೋದಾದ್ರೆ ಕೈನಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಎಷ್ಟು ಬೇಕು ಆ ಒಂದು ಬ್ಯಾಚ್‌ನಲ್ಲಿ ಬೇಯಿಸ್ಲಿಕ್ಕೆ ಅಷ್ಟು ಹಿಟ್ಟನ್ನ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಎಲ್ಲವನ್ನು ಕೂಡ ಮಾಡಿಟ್ಕೊಂಡ್ರೆ ಗಟ್ಟಿಯಾಗ್ಬಿಡುತ್ತೆ. ಒಟ್ಲಿಗೆ ಕೂಡ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ, ಒಡೆದೋಗ್ಬಿಡುತ್ತೆ. ನಾನಿಲ್ಲಿ ಒಂದು ಪೇಪರ್ ಅನ್ನ ಇಟ್ಕೊಂಡಿದ್ದೀನಿ. ಈ ರೀತಿಯಾದ ಪ್ಲಾಸ್ಟಿಕ್ ಕವರ್ ಅನ್ನ ಇಟ್ಕೊಂಡ್ರೆ ಸಾಕು. ಅಥವಾ ನಿಮ್ಮ ಹತ್ರ ಮೋಲ್ಡ್ ಇದ್ರೆ ಮೋಲ್ಡ್‌ನಲ್ಲಿ ಕೂಡ ಹಪ್ಪಳವನ್ನ ಮಾಡುವಂತ ಮೋಲ್ಡಿನಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಗ್ಲಾಸಿಗೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಅನ್ನ ಸುತ್ಕೊಂಡು ಪ್ರೆಸ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣದಿಂದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಕಟ್ಕೊಂಡಿರ್ತಕ್ಕಂಥ ಉಂಡೆಗಳನ್ನಾಗಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ನಾನು ಈ ಮೆಥಡ್ ಅನ್ನ ಫಾಲೋ ಮಾಡಿದ್ದೀನಿ. ನಿಮ್ಗೆ ಬೇಡ ಈ ಮೆಥಡ್ ಅಂತ ಅನ್ನೋದಾದ್ರೆ ನೀವು ಹಪ್ಪಳದ ಪ್ರೆಸ್ಸಿನಲ್ಲಿ ಕೂಡ ಮಾಡ್ಕೊಳ್ಬಹುದು ಅಥವಾ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಳ್ಬಹುದು.
ನೋಡಿ ಇವಾಗ ಈ ರೀತಿ ಶೇಪಿನಲ್ಲಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇದನ್ನ ಇವಾಗ ಒಂದೊಂದಾಗಿನೇ ನಾವಿಲ್ಲಿ ಹಿಟ್ಟನ್ನ ಲಟ್ಟಿಸ್ಕೊಂಡಿರ್ತಕ್ಕಂಥದ್ದನ್ನ ಬಿಟ್ಕೊಳ್ಬೇಕಾಗತ್ತೆ. ನಾವು ಎಣ್ಣೆನ ಬಿಸಿ ಮಾಡ್ಬೇಕಾದ್ರೆ ಐ ಫ್ಲೇಮ್‌ನಲ್ಲಿ ಇಟ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಹಿಟ್ಟನ್ನ ಸೇರಿಸ್ಕೊಂಡಿದ ನಂತರ ಫ್ಲೇಮನ್ನ ಕಡಿಮೆಯನ್ನಾಗಿ ಮಾಡ್ಕೊಳ್ಬೇಕು. ಅಂದ್ರೆ ತುಂಬಾ ಕಡಿಮೆನೂ ಬೇಡ, ಹಾಗಂತ ತುಂಬಾ ಜಾಸ್ತಿನೂ ಬೇಡ. ಮೀಡಿಯಂ ಫ್ಲೇಮ್‌ನಲ್ಲಿ ಈ ಒಂದು ಹಿಟ್ಟನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ತುಂಬಾ ಕ್ರಿಸ್ಪಿಯಾಗಿ ಬೇಯುತ್ತೆ. ಹಾಗಾಗಿ ಫ್ಲೇಮನ್ನ ಮೀಡಿಯಂನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಬಬಲ್ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ನೋಡಿ ಎಷ್ಟು ಕ್ರಂಚಿಯಾಗಿ ಬರುತ್ತೆ ಅಂತಂದ್ರೆ ತುಂಬಾನೇ ಅದ್ಭುತವಾಗಿ ಬರುತ್ತೆ. ಇದನ್ನ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ 15ರಿಂದ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕೊಂಡು ಇಟ್ಕೊಳ್ಳಿ. ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ. ಹಾಗೆ ತುಂಬಾನೇ ಟೇಸ್ಟ್ ಅಂತ ಅನ್ಸುತ್ತೆ. ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.